ಸೊ ನಿನ್ನೆ ಪುಷ್ಪಾ 2 ಪಿಕ್ಚರ್ಗೆ ಹೋಗಿದ್ದಾರೆ. ಅನ್ನಾಹುತ್ ಅಂದ್ರೆ ಅನ್ನಾಹುತ್ ಇತ್ತು. ಎಲ್ಲೋ ಒಂದು ಕಡೆ ನನಗನ್ನಿಸ್ತೆ ಇವ ಧೂಪು ಅನಿಸ್ತೆ. ಎಲ್ಲೋ ಒಂದು ಕಡೆ ಎಲ್ಲ ಮಿಕ್ಸ್ ಬಾಜಿ ಮಾಡಿ ಇವನು ಮಾಡ್ಯಾರಪ್ಪ ಅನಿಸ್ತೆ. ಪುಷ್ಪಾ 1 ಪುಷ್ಪಾ 2 ಎರಡು ನೆಕ್ಸ್ಟ್ ಲೆವೆಲ್ ಅದಾವ್ರಿ. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾ ಅಂದ್ಕೊಂಡಿದ್ದೆ ಪುಷ್ಪಾ 1 ಆಯ್ತು, ಇನ್ನು ಪಾರ್ಟ್ 2 ಮಾಡಿದಾಗ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇರ್ತಿದ್ರಿ. ಯಾಕಂದ್ರೆ ಮಂದಿಗೆ ಒಂದು ಎಕ್ಸೆಪ್ಟೇಷನ್ ಪ್ರಕಾರ ಅದು ರಿಸಲ್ಟ್ ಬರಂಗಿಲ್ಲ. ಯಾಕಂದ್ರೆ ನೋಡ್ರಿ ಮುಂಗಾರು ಮಳೆ ಫಸ್ಟ್ ಟಾಪ್ನೇ ಬಂತೆ, ಆಮೇಲೆ ಮುಂಗಾರು ಮಳೆ 2 ಅಷ್ಟು ಖಾಸ್ ಬರಲಿಲ್ಲ, ಆಮೇಲೆ ಗಾಳಿಪಟ ಆಗಲಿ. ಸೊ ಹಂಗೆ ಪಾರ್ಟ್ 2 ಅಂದಾಗ ಮನುಷ್ಯ ಒಂದು ಥಿಂಕ್ ಮಾಡಿಬಿಡ್ತಾನೆ, ಎಕ್ಸೆಪ್ಟೇಷನ್ ಏನೋ ಇಟ್ಕೊಂಡು ಹೋಗಿರ್ತಾನೆ. ಬಟ್ ಪುಷ್ಪಾ 2 ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಅದರಂತೂ ಎಕ್ಸೆಪ್ಟೇಷನ್ ಏನು ಇಟ್ಟಿರ್ತಾರಲ್ಲ ಅದ್ರ 100% ಅಂತೂ ರಿಟರ್ನ್ ಐತಿ. ಎಲ್ಲ ಒಂದು ಕಡೆ ನೀವು ದುಡ್ಡು ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ವ್ಯಾಲ್ಯೂಯೇಷನ್ ಬರ್ತೈತಿ. ಎಲ್ಲ ಒಂದು ಕಡೆ ನಾನು ಅನ್ಕೊಂಡು ಹೋದ್ರಿ ಎಕ್ಸೆಪ್ಟೇಷನ್ ಪ್ರಕಾರ ಇಡಂಗಿಲ್ಲ ಬಿಡು ಮಾರ, ಏನೋ ಒಂದು ಸ್ಟೋರಿದಾಗ ಇಟ್ಟಿರ್ತಾರೆ. ಬಟ್ ಪುಷ್ಪಾ 2ದಾಗ ಅಲ್ಲು ಅರ್ಜುನ್ ಅವ್ರಂತರೂ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್. ಯಾವ ಲೆವೆಲ್ ಮಾಡ್ಯಾರ ಅಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಆಗಲಿ, ಅವ್ರದ್ದು ಡ್ಯಾನ್ಸ್ ಆಗಲಿ, ಅವ್ರದ್ದು ಸ್ಟೈಲ್ ಆಗಲಿ, ಅಂಥ ಒಂದು ಮನುಷ್ಯ ಅಂತ ಒಂದು ಆಕ್ಟರ್ ನೆಕ್ಸ್ಟ್ ಲೆವೆಲ್ ಆಟ ಆಡಕತ್ತಾರೆ, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡ್ಯಾರ. ಎಲ್ಲೋ ನನಗೆ ಅನ್ಕೊಂಡು ಹೋಗಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಎಕ್ಸ್ಪೋಸ್ ಭಾಳ ತೋರಿಸ್ಯಾರ. ಹಾಡ್ನಾಗಾಗಲಿ ಕೆಲವೊಂದು ಸೀನಾಗ ಅವು ಬೇಕಾಗಿದ್ದಿದ್ದಿಲ್ಲ ಅನಿಸ್ತೆ. ಮತ್ತು ಉಳ್ಕಿದೇನಪ್ಪ ಅಂದ್ರೆ ಅಷ್ಟು ಒಂದು ಎಲ್ಲೋ ಒಂದು ಕಡೆ ನೋಡ್ರಿ ಫಸ್ಟ್ ಪಾರ್ಟ್ ಇಂಟರ್ವಲ್ ಬರೋ ಮಟ್ಟ ಅಂದ್ರೂ ನೀವು ಗೊತ್ತಾಗಂಗಿಲ್ಲ ಹೆಂಗೆ ಟೈಮ್ ಹೋಗುತ್ತಂತೆ. ಯಾಕಂದ್ರೆ ಅಷ್ಟು ಕ್ಯೂರಿಯಾಸಿಟಿ, ಅಷ್ಟು ಟ್ವಿಸ್ಟ್, ಅಷ್ಟು ಒಂದು ಕಂಟೆಂಟ್ ಹೇಳ್ತಾರಲ್ಲ, ಕಂಟೆಂಟ್ ಆಗಲಿ, ಒಂದು ಸ್ಕ್ರಿಪ್ಟ್ ಆಗಲಿ, ಅಷ್ಟೊಂದು ಡೈಲಾಗ್ಸ್ ಆಗಲಿ, ಒಂದು ಹಾಡಾಗಲಿ, ಎಲ್ಲೋ ಒಂದು ಕಡೆ ಹಾಡು ಸ್ವಲ್ಪ ಕಮ್ಮಿ, ಅಷ್ಟು ಹವಾ ಇಲ್ಲ, ಹವಾ ಹಾಡ್ದೆ. ಬಟ್ ಉಳ್ಕಿದ್ದೆ ಮೇಕಿಂಗ್ ಏನು ತೊಗೊಂಡ್ರಲ್ಲ ಅದನ್ನೆಷ್ಟು ನೆವಲ್. ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಅಂತರೂ ಅವ್ನಿಗೊಂದು ಹ್ಯಾಟ್ಸಾಪ್ ಕೊಡೋಕೆ ಇಷ್ಟಪಡ್ತೀನಿ. ಬರೀ ಹೀರೋ ಅಲ್ರಿ, ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಅಂತರೂ ವರ್ಕ್ ಭಾಳ ಇರ್ತೈತಿ. ಆಮೇಲೆ ಎಡಿಟರ್ದು, ಆಮೇಲೆ ಡೈರೆಕ್ಟರ್ ತಲಿ. ಸೊ ಅಷ್ಟು ಮಂದಿ ಒಂದು ಬೆಸ್ಟ್ ಅಂದ್ರೆ ಬೆಸ್ಟ್ ಔಟ್ಪುಟ್ ಕೊಟ್ಟಾರೆ. ಸೊ ಇನ್ನೊಂದು ಇಂಟರ್ವಲ್ ಆದಮೇಲೆ ಭಾಳ ಎಲ್ಲೋ ಒಂದು ಕಡೆ ನನಗೆ ಕತಿನ ಭಾಳ ಮುಂದೆ ಜಕ್ಕೊಂಡು ಹೋಗ್ಯಾರ. ಅಂದ್ರೆ ಜಗ್ಗ್ಯಾರಿ, ಸುಮ್ಮನೆ ಜಗ್ ಮಾಡ್ದೆ ಅಂದ್ರೆ ಇನ್ನೊಂದು 3 ತಾಸು, ಇನ್ನೊಂದು 1.5 ತಾಸು ಜಗ್ಗೋಣಪ್ಪ ಅಂತ ಆ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಕತಿ ಬರ್ದಾರ ಅನ್ನಿಸ್ತೆ. ಪುಷ್ಪಾ ಪಾರ್ಟ್ 3 ಐತ್ರಿ. ಯಾಕಂದ್ರೆ ಫಸ್ಟ್ ಸೀನಾಗಿ ತೋರಿಸ್ತಾರೆ ನಿಮಗೆ ಕೆಲವೊಂದು ಕಂಟೈನರ್ ಅವು ತೋರಿಸ್ತಾರೆ. ಸೊ ಅವಾಗ ನನಗೆ ಅನ್ನಿಸ್ತೆ ಸೊ ಅದನ್ನು ಪಾರ್ಟ್ 3ನಾಗ ತೋರಿಸ್ತಾರೆ. ಯಾಕಂದ್ರೆ ಪೂರ ಎಕ್ಸ್ಪ್ಲೇನ್ ಅಂತೂ ನಾವು ಮಾಡೋಂಗಿಲ್ಲ, ನೀವು ಹೋಗಿ ನೋಡ್ರಿ. ಫಿಲ್ಮ್ನ ಸಪೋರ್ಟ್ ಮಾಡೋಣ. ಯಾಕಂದ್ರೆ ಫಸ್ಟ್ ಇಂಡಿಯನ್ ಸಿನಿಮಾ, ಸೊ ಅದಕ್ಕೆ ಸಪೋರ್ಟ್ ಮಾಡೋಣ. ಯಾಕಂದರೆ ಇಂಡಿಯನ್ ಸಿನಿಮಾ ಅಷ್ಟು ಹೊರಗಡೆ ಹೊಂಟಾವ, ಸೊ ಬೇರೆ ದೇಶಕ್ಕೆ ಹೊಂಟಾವ. ಸೊ ಅದೊಂದು ಖುಷಿಯಾದ ಒಂದು ವಿಚಾರ. ನನಗಂತೂ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಅನಿಸ್ತು. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು, ಬೇರೆ ಮಾತಿಲ್ಲ. ಇದಂತೂ ನೆಕ್ಸ್ಟ್ ಕಲೆಕ್ಷನ್ ಆಲ್ರೆಡಿ ಮೋಸ್ಟ್ಲಿ ನೆಟ್ ಇನ್ಕಮ್ ಬರಾತಿರ್ಬೋದು, ಆಲ್ರೆಡಿ ಕಲೆಕ್ಷನ್ ಮಾಡೈತಿ. ಯಾಕಂದ್ರೆ ಅಷ್ಟು ಕಾಸ್ಟ್ ಹಾಕ್ಯಾರ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ರೆ, ಅಷ್ಟು ಕ್ಯಾಮ್ರಾ, ಅಯ್ಯೋ ಅದು ಒಂದು ಪ್ರೊಡಕ್ಷನ್ ಹೌಸ್ನ ಅಷ್ಟು ಈಸಿಲಿ ಮೇಂಟೈನ್ ಮಾಡೋದು ದೊಡ್ಡದಲ್ಲ. ಅಷ್ಟು ಹಾಕಿದ ಇನ್ಕಮ್ನ ನೆಕ್ಸ್ಟ್ ನೆಟ್ ಪ್ರಾಫಿಟ್ಗೆ ಮೋಸ್ಟ್ಲಿ ಅವರೆಲ್ಲ ಹಾಕಿದ್ದು ತೆಗ್ದಾರ. ಇನ್ಮೇಲೆ ಏನು ಬರ್ತಲ್ಲ ಸೊ ಅದು ನೆಟ್ ಪ್ರಾಫಿಟ್. ಟೋಟಲಿ ಹೇಳ್ಬೇಕಂದ್ರೆ ಪುಷ್ಪಾ ಫಿಲ್ಮ್ ನೆಕ್ಸ್ಟ್ ಲೆವೆಲ್ ಐತಿ. ಯಾರೆಲ್ಲ ಹೋಗಿಲ್ಲ ಹೋಗ್ರಿ, ಥಿಯೇಟರ್ನಾಗ ನೋಡ್ರಿ. ಕನ್ನಡ ಸಿನಿಮಾ ಆಗಲಿ, ಯಾವುದೋ ಸಿನಿಮಾ ಆಗಲಿ ಥಿಯೇಟರ್ನಾಗ ನೋಡ್ರಿ. ಕನ್ನಡ ಸಿನಿಮಾನಂತರೂ ಕಂಪಲ್ಸರಿ ಥಿಯೇಟರ್ನಾಗ ನೋಡ್ರಿ. ಈ OTT ಪ್ಲಾಟ್ಫಾರ್ಮ್ನಾಗ ಏನೇನು ಮಜಾ ಬರೋಂಗಿಲ್ಲ. ದೊಡ್ಡ ಸ್ಕ್ರೀನಾಗೇನು ಒಂದು ನೆಕ್ಸ್ಟ್ ಲೆವೆಲ್ ಒಂಥರ ಫೀಲ್ ಬರ್ತಿದ್ರಿ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವತ್ತಿದ್ರು ಕನ್ನಡ ಸಿನಿಮಾ ಅಥವಾ ಬೇರೆ ಸಿನಿಮಾ ಆಗಲಿ, ಬಟ್ ಕನ್ನಡ ಸಿನಿಮಾ ಸ್ಪೆಷಲಿ ಫಾರ್ ಇದ್ದೀನಿ. ಸೊ ಹೋಗಿ ಥಿಯೇಟರ್ನ ನೋಡ್ರಿ. ನಾನಂತೂ ನೀನೇ ಪುಷ್ಪಾ 2 ಕನ್ನಡದಾಗ ನೋಡೀನಿ. ನನಗಂತೂ ಯಾಕಂದ್ರೆ ಕನ್ನಡದಾಗ ನೋಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದ್ರೆ ಟಚ್ ಆಕೈತಿ, ಡೈರೆಕ್ಟ್ ಹಾರ್ಟಿ ಟಚ್ ಆಕೈತಿ. ಯಾಕಂದ್ರೆ ಒಂದು ಕನೆಕ್ಷನ್ ಇರ್ತೈತಿ. ಆ ಲ್ಯಾಂಗ್ವೇಜ್ ಆಗಲಿ, ಅದ್ಯಾರು ಡಬ್ ಕೊಟ್ರಲ್ಲ ಅವ್ರಂತೂ ಹ್ಯಾಟ್ಸಾಪ್. ಯಾಕಂದ್ರೆ ಅಷ್ಟು ಕ್ಲಿಯರ್ ಕಟ್ ಆಗಿ ಡಬ್ ಮಾಡ್ಯಾರ. ಸೊ ಪಾರ್ಟ್ 3 ಬರ್ತೈತಿ. ಎಲ್ಲೋ ಒಂದು ಕಡೆ ನನಗೆ ಅನಿಸ್ತು ಈ ಪಾರ್ಟ್ 3 ನೆಸೆಸಿಟಿ ಇದ್ದಿದ್ದಿಲ್ಲ ಅನಿಸ್ತು. ಆಲ್ರೆಡಿ ಸ್ಟೋರಿ ಎಂಡಿ, ಆಲ್ಮೋಸ್ಟ್ ಸ್ಟೋರಿ ಎಂಡ್ ಬಂದ್ಬಿಟ್ರೆ. ಸುಮ್ಮನೆ ಇದು ವೆಬ್ ಸೀರೀಸ್ ಗತೆ ಹೆಂಗೆ 1, 2, 3 ಮಾಡ್ಕೊಂಡು ಹೊಂಟಾರ ಅನ್ನಿಸ್ತೆ. ಸೊ ಇಲ್ಲಿ ಮುಗಿಸಿದ್ರೆ ಮುಗಿದು ಹೋಗಿತ್ರಿ. ಯಾಕಂದರೆ ಇದನ್ನು ಮತ್ತು ಪಾರ್ಟ್ 3 ಮತ್ತು ಪಾರ್ಟ್ 4 ಉಪಯೋಗ ಇಲ್ಲ. ಯಾಕಂದ್ರೆ ಮುಗಿಸಿದ್ರೆ ನನ್ನ ಪ್ರಕಾರ ಅನ್ನಿಸ್ತು ಇಲ್ಲೇ ಮುಗಿಸ್ಬೇಕಿತ್ತು, ಒಂದು ಸ್ಟೋರಿ ಎಂಡಿಂಗ್ ಕೊಟ್ಟಿದ್ರೆ. ಬಟ್ ಲಾಸ್ಟ್ ನಮ್ಮ ಡಾಲಿನ ಲಾಸ್ಟ್ ತೋರ್ಸಾರ. ಅಂದ್ರೆ ಪಾರ್ಟ್ 3ದಾಗ ಮೇನ್ ಅವ್ರದ್ದು ಕ್ಯಾರೆಕ್ಟರ್ ಐತಿ. ಅಂದ್ರೆ ಪಾರ್ಟ್ 2ದಾಗ ಟೋಟಲಿ ಜೀರೋ ಅದಾರ. ಲಾಸ್ಟ್ ಎಂಡಿಗೆ ಬಂದು ಒಂದು ಐ ಥಿಂಕ್ ಒಂದು 25ರಿಂದ 30 ಸೆಕೆಂಡ್ ಇರ್ಬೋದು ನಮ್ಮ ಡಾಲಿ ಅವರ. ಅದು ಬಿಟ್ರೆ ಅವರು ಪಾರ್ಟ್ 3 ಅಂತೂ ಬರ್ತಾರೆ. ಪಾರ್ಟ್ 3ದಾಗ ಅಂದರೂ ಅದಾರ. ಈ ಕಾನ್ಸೆಪ್ಟ್ನಾಗ ಪಾರ್ಟ್ 2ದಾಗ ಡಾಲಿ ಅವರು ಇಲ್ಲ. ಸೊ ಟೋಟಲ್ ಎಕ್ಸ್ಪೀರಿಯನ್ಸ್ ಗುಡ್, ಬೆಸ್ಟ್, ನೆಕ್ಸ್ಟ್ ಲೆವೆಲ್.